ಜನ ಹೆಣ್ಮಕ್ಳು. ಭಾರತಿನೇ ದೊಡ್ಡೋಳು. ಅವಳು ನಾನು ಡಿಗ್ರಿ ಮುಗಿಯೋವರೆಗೂ ಮದುವೆ ಆಗೋಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವಳ ತಂಗಿರಿಗಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ಟೆ. ಇವನು ನಮ್ಮ ಮಗ ಸತೀಶ. ನಮ್ದು ಹಾರ್ಡ್ವೇರ್ ಬಿಸ್ನೆಸ್ ಇದೆ, ಅದನ್ನ ಇವನೇ ನೋಡ್ಕೊಳ್ಳೋದು. ಇವನು ನನ್ನ ಮಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾನೆ. ಇವಳೇ ನನ್ನ ಮಗಳು ಭಾರತಿ. ನಮ್ ಕಡೆಯಿಂದ ಓಕೆ. ಒಂದ್ ನಿಮಿಷ ಬಂದೆ. ಮಗಳೇ, ಹುಡುಗನ್ಗೆ ನೀನು ಒಪ್ಪಿಗೆ ಆಗಿದ್ಯಂತೆ. ಅಪ್ಪ, ನಾನ್ ನಿಮ್ಗೆ ಎಷ್ಟ್ ಸತಿ ಹೇಳಿ, ನಾನ್ ಡಿಗ್ರಿ ಓದಿದೀನಿ, ನಂಗೆ ಓದಿರೋ ಹುಡ್ಗಾನೇ ಬೇಕು. ಅಕ್ಕ, ಹುಡುಗ ಚೆನ್ನಾಗನ್ ಕಣೆ, ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ, ಒಪ್ಕೊಳೆ. ಅಕ್ಕ, ನೀನು ಓದಿರೋ ಹುಡುಗನ್ನ ಮದುವೆ ಆಗಿ ಮಾತ್ರ ಚೆನ್ನಾಗಿರ್ತೀನಿ ಅನ್ನೋದನ್ನ ಮೊದಲು ನಿನ್ ತಲೆಯಿಂದ ತೆಗ್ದಾಕು. ಮದ್ವೆ ವಿಚಾರದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನಾನ್ ಯಾರ ಮಾತು ಕೇಳಲ್ಲ. ನನ್ ಫೋರ್ಸ್ ಮಾಡ್ಬೇಡಪ್ಪ. ಅದು ಅದು ರಾಯರೇ, ನಿಮ್ ನಿರ್ಧಾರ ಏನೇ ಆಗಿದ್ರು ನೇರವಾಗಿ ಹೇಳಿ. ಅದು ನನ್ನ ಮಗಳಿಗೆ. ಅಮ್ಮ, ನಾನು ಆಚೆ ಇರ್ತೀನಿ. ಸತೀಶ, ಪರವಾಗಿಲ್ಲ ಸರ್, ನಾವಿನ್ ಬರ್ತೀವಿ. ನಿಮ್ ಮಗಳಿಗೆ ಇನ್ನೆಂತ ಗಂಡು ಹುಡುಕ್ಲಿ ಸ್ವಾಮಿ, ನನ್ ಕೈಲಂತೂ ಆಗಲ್ಲ. ಬರ್ತೀನಿ. ಸದಾಶಿವ ಅವ್ರೆ, ಹೂನಮ್ಮ, ನನಗೂ ದುಡ್ದು ಸಾಕಾಗೋಗಿದೆ. ಆದ್ರೆ ಈ ಮನೇಲಿ ತಿನ್ನೋರ್ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ. ಕೆಲ್ಸಕ್ಕೆ 1 ವಾರ ರಜಾ ಹಾಕಿ 4 ದಿನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಸಾಕು, ನಮ್ಮ ಯಜಮಾನ್ರು ಮುಖ ಇಷ್ಟು ದಪ್ಪ ಮಾಡ್ಕೋತಾರೆ. ಸರಿ, ನಾನು ಆಮೇಲೆ ಮಾಡ್ತೀನಮ್ಮ. ಇಲ್ಲಿ ಕೇಳಿದ್ದನ್ನೆಲ್ಲ ಇನ್ನೊಬ್ರು ಕಿವಿ ಉದದ್ ಜಾಸ್ತಿ. ಅದ್ಗೆ ನಾನ್ ನಿಮ್ ತರ ಅಲ್ಲ, ನನಗ ಅಭ್ಯಾಸ ಇಲ್ಲ. ನಿಮ್ ಬಗ್ಗೆ ನಾನು ಯಾವತ್ತೂ ಅಣ್ಣನ ಹತ್ರ ಮಾತೇ ಆಡಿಲ್ಲ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅದಕ್ಕೆ ನೀನ್ ಇಲ್ಲಿಗೆ ಬಂದಿರಕ್ ಶುರು ಮಾಡ್ದಾಗಿಂದ ನನ್ ಗಂಡ ಒಂಥರ ಆಡ್ತಾ ಇರೋದು. ಅದು ನೀವ್ ಈ ತರ ಆಡೋದ್ರಿಂದಾನೆ ಅವ್ನ ಆ ತರ ಆಡೋದು. ಗಂಡನ್ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿದ್ದೆ ತಾನೆ. ಗಂಡನ್ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಮೊದ್ಲು ನಿನ್ ಗಂಡ ಅದ್ಯಾರ ಜೊತೆ ಓಡೋಗಿದ್ದಾನೆ ಅಂತ ನೋಡ್ಕೊ. ಹಲೋ ಅಣ್ಣ, ನಮ್ಮ ಯಜಮಾನ್ರು ಏನಾದ್ರು ಸಿಕ್ಕಿದ್ರಾ? ಇಲ್ವಾ? ಸರಿ ಆಯ್ತು ಅಣ್ಣ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಸರ್ ನಮ್ಮ ಯಜಮಾನ್ರಾದ್ರು ನಿಮ್ಮನ್ನ ಮೀಟ್ ಮಾಡಿದ್ರಾ? ಇಲ್ವಾ? ಸರಿ. ನನಗೆ ಬಟ್ಟೆ ರಾಶಿಲಿ ಬನ್ನಿ ನೋಡ್ಕೋಕ್ಕೂ ಇಷ್ಟು ಕಷ್ಟ ಆಗಿಲ್ಲ ಸರ್. ನೋಡಿ ಇದ್ರಲ್ಲಿ ಯಾವನಾರು ಇಷ್ಟ ಆಗ್ತಾನಂತ. ಇವನು ಕೊಂಚ ದಪ್ಪ. ಛೇ, ಇವನು ನನ್ನ ಮಗಳ ಸೊಂಟದವರೆಗೂ ಬರಲ್ಲ. ಸರ್ ಇರಿ ಒಂದ್ ನಿಮಿಷ. ನೋಡಿ ಇವಲ್ಲಿ ಯಾರು ಇಷ್ಟ ಆಗ್ತಾರಂತ. ಹುಡುಗ ಏನ್ ಕೆಲಸ ಮಾಡ್ತಾನೆ? ಟೈರ್ ಬಿಸ್ನೆಸ್ ಇದೆ. ನಿಮ್ ಮಗಳು ಮದುವೆ ಆದ್ರೆ ಅತ್ತೆ ಕಾಟ ಇಲ್ಲ. ನೋಡಿ ಇಷ್ಟ ಆದ್ರೆ ಹೇಳಿ. ಸರಿ, ಇವ್ರನ್ನ ಬರಕ್ ಹೇಳಿ. ಆಯ್ತು, ಕರೆಸ್ತೀನಿ ಬಿಡಿ. ಇನ್ನು ನನ್ನ ಕೈಲಿ ಗಂಡು ಹುಡ್ಕಕ್ಕಾಗಲ್ಲ ನಿನ್ಗೆ. ಎಷ್ಟು ಗಂಡು ನೋಡಾಯ್ತು ಇಲ್ಲಿವರೆಗೂ. ನಿನಗ್ ಬೇರೆ ವಯಸ್ಸು ಮೀರ್ ಹೋಗ್ತಾ ಇದೆ ಒಂದ್ ಕಡೆ. ಅಪ್ಪ, ನನ್ ಮದ್ವೆ ಆಗದೆ ಇದ್ರು ಪರವಾಗಿಲ್ಲ. ಯಾರ್ಯಾನೋ ಕಟ್ಕೊಂಡು ಜೀವನ ಆಗಲ್ಲ ನನ್ಗೆ. ವಯಸ್ಸಿಗೆ ಬಂದ್ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡ್ರೆ ಎಷ್ಟು ಕಷ್ಟ ಅಂತ ನನಗ್ ಮಾತ್ರ ಗೊತ್ತು. ಈಗೇನು ಮನೆ ಬಿಟ್ಟು ಹೋಗ್ಬೇಕಾ ನಾನು? ಇಷ್ಟೊಂದು ಮಾತ್ರ ಯಾಕೆ ಒಂದೇ ಸರಿ ತಗೊಂತಾ ಇದ್ದೀರಾ? ಸಾಯೋಕೆ. ಸಾಯೋ ಅಂತದ್ ಏನಾಗಿದೆ ಅಪ್ಪ? ಅಪ್ಪ ಯಾಕೆ ಈ ಥರ ಎಲ್ಲ ಆಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಭಾರತಿ ಅಕ್ಕಂಗೆ ಯಾವಾಗ ಮದುವೆ ಆಗಬೇಕು ಅಂತ ಅಣ್ಣಲ್ಲಿ ಬರ್ತಿದ್ಯಾ, ಅವಾಗ ಆಗತ್ತೆ ಬಿಡಿ. ಇನ್ನೇನ್ ಮಾಡ್ಲೋ? ವಯಸ್ಸಿಗೆ ಬಂದ್ ಮಗಳಿಗೆ ಒಂದು ಗಂಡು ನೋಡಿ ಮದ್ವೆ ಮಾಡಕ್ ಆಗದೆ ಇದ್ಮೇಲೆ ನಾನು ಬದುಕಿದ್ದು ಏನ್ ಪ್ರಯೋಜನ? ಆಯ್ತಪ್ಪ, ನೀವೇನೇ ಮಾಡಿದ್ರು ನಮ್ಮ ಮೇಲಿನ ಕಾಳಜಿಯಿಂದನೇ ಮಾಡ್ತೀರಾ ಅಂತ ನಮ್ಗೆಲ್ಲ ಗೊತ್ತು. ನೀವ್ ಯಾವ ಗಂಡನ್ ಬೇಕಾದ್ರೂ ತೋರಿಸಿ, ನಾನು ಅವನ್ನೇ ಮದ್ವೆ ಆಗ್ತೀನಿ. ಆದ್ರೆ ಇನ್ನೊಂದ್ಸತಿ ಈ ತರ ಎಲ್ಲ ಮಾಡ್ಕೋಬೇಡಿ. ಏನಮ್ಮ ಭಾರತಿ, ಹುಡುಗ ನಿನ್ಗೆ ಒಪ್ಪಿಗೆನಾ? ಸೊ ನಿಮ್ಮ ಗಂಡ 3 ತಿಂಗಳಿಂದ ಮನೆಗೆ ಬಂದಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನೀವು ಅವ್ರನ್ನ ಹುಡ್ಕೋದಕ್ಕೆ ಟ್ರೈ ಮಾಡಲಿಲ್ವಾ? ಅವ್ರು ಮೆಕ್ಯಾನಿಕ್ ಆಗಿದ್ರು ಸರ್. ಆಗಾಗ ಹೊರಗಡೆ ಕೆಲ್ಸಕ್ಕೆ ಅಂತ ಹೋದ್ರೆ 15 ದಿನಕ್ಕೋ ಅಥವಾ ತಿಂಗಳಿಗೋ ಮನೆಗೆ ಬರೋರು. ಆದ್ರೆ ಫೋನ್ ಮಾತ್ರ ಯಾವಾಗ್ಲೂ ಮಾಡ್ತಾ ಇದ್ರು. ಗಂಡ ಕಾಣೆಯಾಗಿ 3 ತಿಂಗಳಾಗಿದೆ. ಹೋಗ್ಬೇಕಾದ್ರೆ ಅವನು ಹಣ ಒಡವೆ ಎಲ್ಲ ತಗೊಂಡೋಗಿದ್ದಾನೆ. ಇದುವರೆಗೂ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ? ಸರ್ 2 ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಎಂಕ್ವೈರಿ ಮಾಡ್ತೀನಿ ಅಂತಲೂ ಹೇಳಿದ್ರು, ಆದ್ರೆ ಏನು ಮಾಡಲೇ ಇಲ್ಲ. ಸರಿ, ನೀವು ಇನ್ನೊಂದು ಕಂಪ್ಲೇಂಟ್ನ ಬರ್ಕೊಡಿ. ಇಮಿಡಿಯೇಟ್ ಆಗಿ ನಾವು ತನಿಖೆನ ಶುರು ಮಾಡ್ತೀವಿ. ನವೀನ್, 2 ತಿಂಗಳಿಂದನೇ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತಲ್ರಿ? ಸರ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಬರೀ ಕಂಪ್ಲೇಂಟ್ ತಗೊಳೋದಕ್ಕಲ್ಲ ರೀ. ಕಂಪ್ಲೇಂಟ್ ತಗೊಂಡ್ಮೇಲೆ ಅದನ್ನ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು.
ಹೋಗಿ ಅವ್ರ ಹತ್ರ ಇನ್ನೊಂದು ಕಂಪ್ಲೇಂಟ್ ಬರ್ಸ್ಕೊಂಡು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸರ್. ಹೋಗಿ ಮೇಡಮ್. ನಮ್ಮದು ಚಿಕ್ಕ ಕುಟುಂಬ. ನನಗೆ ಅಪ್ಪ ಅಮ್ಮ ಇರಲಿಲ್ಲ. ನಮ್ಮ ಅಣ್ಣಂದ್ರೆ ನಿಂತು ನನ್ನ ಮದುವೆ ಮಾಡಿಸಿದ್ರು. ನಾನು ನನ್ನ ಗಂಡ ಆರಾಮಾಗೇ ಇದ್ವಿ. ನಮಗೊಂದು ಮುದ್ದಾದ ಮಗುನೂ ಆಯಿತು. ಹೀಗಿರೋವಾಗ ಒಂದಿನ ನನ್ನ ಗಂಡ ಕೆಲಸಕ್ಕೆ ಅಂತ ಹೋದವರು ತುಂಬ ದಿನ ಆದರೂ ವಾಪಸ್ ಬರಲೇ ಇಲ್ಲ. ನಾನು ನನ್ನ ಮಗಳು ಅವ್ರಿಗೋಸ್ಕರ ಕಾಯ್ದೇ ಇರೋ ದಿನಾನೇ ಇಲ್ಲ. ಆಗಾಗ 1 ತಿಂಗಳು ಮಟ್ಟಿಗೆ ಕೆಲಸಕ್ಕೆ ಹೋದರೂ ಕೂಡ ಮನೆಗೆ ವಾಪಸ್ ಬರೋರು. ಆದರೆ ಈ ಸಲ 3 ತಿಂಗಳಾದರೂ ಮನೆಗೆ ವಾಪಸ್ ಬರಲೇ ಇಲ್ಲ. ಅದು ಅಲ್ಲದೆ ಮನೇಲಿರೋ ಚಿನ್ನ ಎಲ್ಲ ಕಾಣೆಯಾಗಿತ್ತು. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಚಿನ್ನ ಹಣ ಎಲ್ಲ ತೊಗೊಂಡೋಗಿ 3 ತಿಂಗಳಾಗಿದೆ. ಆದರೆ ಇದುವರೆಗೂ ಒಂದು ಪತ್ತೆ ಇಲ್ಲ. ಸರ್ ಇದು ಯಾಕೋ ಚೀಟಿಂಗ್ ಕೇಸ್ ಅನ್ನಿಸ್ತಾ ಇದೆ ಸರ್. ಚೀಟ್ ಮಾಡೋ ಆಗಿದ್ರೆ ಮದುವೆ ಆದ ತಕ್ಷಣ ಮಾಡ್ಬೋದಾಗಿತ್ತು. ಮದುವೆ ಆಗಿ ಒಂದು ಮಗು ಆದಮೇಲೆ ಚೀಟ್ ಮಾಡೋಂಥದ್ದೇನಿದೆ? ಅದು ನಿಜ ಸರ್. ಸರ್, ಆ ಜಯಶ್ರೀ ಗಂಡನ ಕೇಸಲ್ಲಿ ತುಂಬಾ ಯೂಸ್ಫುಲ್ ಮತ್ತೆ ಶಾಕಿಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಓ ಐ ಸಿ.